ಓಕೆ, ಲೆಕ್ಕದನ್ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಆಗಲೇ ಲೆಕ್ಕ ಹೇಳಿದೆ, ಈಗ ಸಾಲ್ವ್ ಮಾಡೋಣ. ಓಕೆ, ಈಗ ಹೇಳಿದೆ ನಿಮ್ಗೆ, ರಿಪ್ರೆಸೆಂಟ್ ದ ಫಾಲೋಯಿಂಗ್ ಡೇಟಾ ಬೈ ಅ ಸೂಟಬಲ್ ಡಯಾಗ್ರಾಮ್. ಸೂಟಬಲ್ ಅಂದ್ರೆ ಇದಕ್ಕೆ ಈ ಡೇಟಾ ಯಾವ ಸೂಟಬಲ್ ಐತಿ ಅದು. ನಮ್ಮ ಎಕ್ಸಾಮ್ ನಾಗ ಏನ್ ಮಾಡ್ತಾನ, ಹೇಳ್ತಾನೆ ನಿಮ್ಗೆ ಯಾವ ಡಯಾಗ್ರಾಮ್ ತೆಗಿಬೇಕಂತ ಅವನೇ ಹೇಳ್ತಾನ. ಓಕೆ, ಹೆಂಗ್ ಹೇಳ್ತಾನಂದ್ರ ಫಾರ್ ದ ಫಾಲೋಯಿಂಗ್ ಡೇಟಾ ಡ್ರಾ ಅ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಂತ ಅವನೇ ಕೊಟ್ಬಿಡ್ತಾನ. ಅವನ ಹೇಳ್ದ ಅಂದ್ರೆ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ತೆಗೆಯೋದು, ಅಥವಾ ಯಾವ ಡಯಾಗ್ರಾಮ್ ಹೇಳ್ತಾರ ಅಂತ ತೆಗೆಯೋದು. ಅವ ಏನೂ ಹೇಳಿಲ್ಲ, ಡ್ರಾ ಸೂಟೇಬಲ್ ಡಯಾಗ್ರಾಮ್ ಅಂತ ಹೇಳಿದ್ರ ಆ ಡೇಟಾಕ್ ಯಾವ ಸೂಟೇಬಲ್ ಇರ್ತಲ್ಲ ಆ ಡಯಾಗ್ರಾಮ್ ತೆಗೆಯೋದು. ಸೊ ಸೂಟೇಬಲ್ ಡಯಾಗ್ರಾಮ್ ತೆಗಿ ಅಂದಾಗ ನಿಮ್ಗೆ ಲಕ್ಷ್ಯ ಇರ್ಬೇಕು, ನಿಮ್ಗ ಯಾವ ಡಯಾಗ್ರಾಮ್ ತೆಗಿಬೇಕಂತ ಹೇಳಿ ನಿಮ್ಗ ಗೊತ್ತಾಗ್ಬೇಕು. ಗೊತ್ತಾಗ್ಬೇಕಂದ್ರೆ ಅದಕ್ಕೆ ಡೇಟಾ ಯಾವ ಟೈಪ್ ಕೊಟ್ಟಿದ್ದಾನ, ಆ ಡೇಟಾ ಯಾವ ಡಯಾಗ್ರಾಮ್ ಸೂಟ್ ಆಗ್ತೈತಿ ಅಂತ ಡಯಾಗ್ರಾಮ್ ಮಾತ್ರ ತೆಗಿಬೇಕು. ಓಕೆ, ರಿಪ್ರೆಸೆಂಟ್ ದ ಫಾಲೋಯಿಂಗ್ ಡಯಾಗ್ರಾಮ್ ಡೇಟಾ ಬೈ ಸೂಟಬಲ್ ಡಯಾಗ್ರಾಮ್. ಏನದ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್ ಅದಾವ. ಒಂದ್ ಮನಿ ಒಳಗ ಟೋಟಲ್ ಎಷ್ಟೆಷ್ಟು ಖರ್ಚಾಗ್ತೈತಿ. ಒಂದ್ ಮನಿ ಒಳಗ ಫುಡ್ ಮೇಲೆ ಖರ್ಚಾಗ್ತದೆ, ಕ್ಲೋದಿಂಗ್, ಎಜುಕೇಶನ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಇರ್ತದೆ, ಸೇವಿಂಗ್ಸ್ ಇರ್ತದೆ ಅಥವಾ ಡೆಫಿಸಿಟ್ ಇರ್ತದೆ. ಫ್ಯಾಮಿಲಿ ಎ ಅದರದ್ದು ಟೋಟಲ್ 500 ರೂಪಾಯಿ ಇನ್ಕಮ್ ಅದ. ಆ 500 ರೂಪಾಯಿದಾಗ ಅವ ಏನೇನ್ ಖರ್ಚು ಮಾಡ್ತಾನೆ, ಆ 500 ರೂಪಾಯಿದಾಗ 150 ರೂಪಾಯಿ ಫುಡ್ ಮೇಲೆ ಮಾಡ್ತಾನ, 125 ಕ್ಲೋದಿಂಗ್ ಮೇಲೆ, 25 ಎಜುಕೇಶನ್ ಮೇಲೆ, ಮಿಸ್ಲೇನಿಯಸ್ 190, ಆಮೇಲೆ ಸೇವಿಂಗ್ಸ್ ಎಷ್ಟಾಗ್ತದ 10 ರೂಪಾಯಿ. ನೋಡ್ರಿ ಇಲ್ಲಿಂದ ಇಲ್ಲಿ ಕೂಡಿಸಿ 150 ಪ್ಲಸ್ 125 275 ಪ್ಲಸ್ 25 300 ಪ್ಲಸ್ 190 490. ಇನ್ಕಮ್ 500, ಎಕ್ಸ್ಪೆಂಡಿಚರ್ 490, ಸೇವಿಂಗ್ಸ್ ಎಷ್ಟು 10. ನೆಕ್ಸ್ಟ್ ಇಲ್ಲಿ ಬರ್ರಿ, ಫ್ಯಾಮಿಲಿ ಪಿ ಇನ್ಕಮ್ ಟೋಟಲ್ ಇನ್ಕಮ್ 300. ಆ 300 ದಾಗ ಏನೇನ್ ಖರ್ಚು ಮಾಡ್ತಾನ, 150 ಫುಡ್ಗೆ, 60 ಕ್ಲೋದಿಂಗ್ಗೆ, ಎಜುಕೇಶನ್ 50, ಮಿಸ್ಲೇನಿಯಸ್ 70. ಇವೆಲ್ಲ ಆಡ್ ಮಾಡ್ರಿ. 150 ಪ್ಲಸ್ 60 210 ಪ್ಲಸ್ 50 260 ಪ್ಲಸ್ 70 330. ಇನ್ಕಮ್ ಅದೇ 300, ಖರ್ಚು ಎಷ್ಟಾಯ್ತು 330 ಆಯ್ತು. ಸೊ ಡೆಫಿಸಿಟ್ ಎಷ್ಟಾಯ್ತು 30 ಆಯ್ತು. ಸೊ ದಿಸ್ ಯು ಹ್ಯಾವ್ ಟು ಶೋ ಬೈ ವಿಚ್ ಡಯಾಗ್ರಾಮ್. ಯಾವ ಡಯಾಗ್ರಾಮ್ ತೆಗಿಬೇಕು ಈಗ. ಈಗ ನೋಡ್ರಿ ಏನಾಗತ್ತ, ಟೋಟಲ್ ಇನ್ಕಮ್ 500 ದಾಗ ಡಿವೈಡ್ ಮಾಡ್ಕೊಂಡಾನ. ಒಂದು ಟೋಟಲ್ನಾಗ ಭಾಗಗಳು ಎಲ್ಲಿ ಮಾಡ್ತೀವಲ್ಲ, ಡಿವೈಡ್ ಮಾಡ್ತೀವಲ್ಲ ಭಾಗಗಳು, ಅವಾಗ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಥವಾ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ತೆಗಿಬೇಕಂತ ಹೇಳ್ತೇನೆ ನಿಮ್ಮನ್ನ. ಟೋಟಲ್ದಾಗ ಯಾವಾಗ ಡಿವೈಡ್ ಮಾಡಿದೀವಿ ಅಂದ್ರೆ, ಇಲ್ಲಿ ಟೋಟಲ್ ಏನದ, ಈ 500 ರೂಪಾಯಿ ಪಗಾರ, 500 rupees ಸ್ಯಾಲ್ರಿ. ಆ ಇನ್ಕಮ್ ನಾಗ ಈ ಡಿವೈಡ್ ಮಾಡ್ಕೊಂಡಿವಿ, ಟೋಟಲ್ ನಾಗ ಡಿವೈಡ್ ಮಾಡ್ಕೊಂಡಂಗಾಯ್ತು. ಅದೇ ರೀತಿ ಫ್ಯಾಮಿಲಿ ಬಿ ಗೆ ಟೋಟಲ್ ಇನ್ಕಮ್ ಇಸ್ 300. ಆ 300 ದಾಗ ಇವೆಲ್ಲ ಭಾಗಗಳು. ಸೊ ಯು ಹ್ಯಾವ್ ಡಿವೈಡೆಡ್ ಫ್ರಮ್ ಟೋಟಲ್ ಆಫ್ rupees 300 ಇಯರ್ ಅಂಡ್ ಟೋಟಲ್ ಆಫ್ rupees 500. ಒಂದು 500 rupees ನಾಗ ಭಾಗಗಳು ಯಾವ ಭಾಗಿಗೆ ಯಾವ ಏನೇನು ಖರ್ಚು ಮಾಡಿ ಬಂದದ್ದು. ಸೊ ಟೋಟಲ್ ದಾಗ ಯಾವಾಗ ಭಾಗ ಬರ್ತಾವ, ಸೊ ಯು ಹ್ಯಾವ್ ಟು ಗೋ ಫಾರ್ ಐದರ್ component bar diagram or percentage bar diagram. So now we'll go for component bar diagram. Okay, percentage bar diagram ಆಮೇಲೆ ಹೇಳೋಣ. ಈಗ component bar diagram. This is x-axis and this is y-axis. Okay. Now x-axis naga family A, family B ಅಂತ ಎರಡು ಬಂದ್ಬಿಡ್ತಾವ ಅಷ್ಟೇ. Axis ಏನ್ ಬರ್ತದ, family A and family B. y-axis ನಾಗ ಟೋಟಲ್ ಮಾಡಿ ಎಷ್ಟಾಗ್ತದ, ಇದು 500 ಅದ, ಇಲ್ಲಿ 300 ಅದ. ಕರೆಕ್ಟ್. ಸೊ ಟೋಟಲ್ ಏನಾಗ್ಬೇಕು ನಿಮ್ದು 500, ಮ್ಯಾಕ್ಸಿಮಮ್ ಎಷ್ಟದ, ಇವೆಲ್ಲ ಕೂಡಿಸಿದ್ರೆ 490 ಆಯ್ತು, ಇದೆಲ್ಲ ಕೂಡಿಸಿದ್ರೆ 330 ಆಯ್ತು. ಅಥವಾ ಇಲ್ಲಿ ಎಷ್ಟದ, ಮ್ಯಾಕ್ಸಿಮಮ್ 500 ಅದ, ಇಲ್ಲಿ 300. ಸೊ ಯಾವ್ದು ಹೆಚ್ಚದ 500. ಸೊ 500 ಇಲ್ಲಿ ಕಾಣುವಂತ ಮಾಡ್ಬೇಕು ನೋಡಿ. ಇಲ್ಲಿ ಟೋಟಲ್ ಇನ್ಕಮ್ ಕೊಟ್ಟಾನಂತ ಇದನ್ನ ಹಿಡಿಯಾತೀನಿ, ಇಲ್ಲಾಂದ್ರೆ ಇವೆಲ್ಲ ಆಡ್ ಮಾಡ್ತಿದ್ರಿ. ಇವೆಲ್ಲ ಆಡ್ ಮಾಡಿದ್ರೆ ಎಷ್ಟಾಗ್ತದೆ 500 ಆಯ್ತಲ್ಲ. ಇವೆಲ್ಲ ಆಡ್ ಮಾಡಿದ್ರೆ ಎಷ್ಟು 330 ಆಯ್ತು. ಆಕ್ಚುಲಿ 330 ಅಲ್ಲ, 330 ಮೈನಸ್ 30 ಅಂದ್ರೆ 300 ಆಯ್ತು. ಇಲ್ಲಿ ತನ ಆಡ್ ಮಾಡಿದ್ರೆ 150 ಪ್ಲಸ್ 60 ಪ್ಲಸ್ 50 ಪ್ಲಸ್ 70 330 ಮೈನಸ್ 30 300. ಸೊ ಇಲ್ಲಿ 300 ಆಗ್ತದೆ, ಇಲ್ಲಿ 500 ಆಗ್ತದೆ. ಸೊ 500 you should be able to show on y-axis. ಇದು ನಿಮ್ಗೆ y-axis ನ ಕಾಣಬೇಕು. ಸೊ ಏನು 50 100 150 ಮಾಡೋನು 10 ಸೆಂಟಿಮೀಟರ್ ಆಗ್ತದೆ. ಓಕೆ. ಸೊ ಸ್ವಲ್ಪ ಇದನ್ನ ಮೇಲೆ ಡೆಫಿಸಿಟ್ ತೋರಿಸ್ಬೇಕಾಗುತ್ತೆ ನಾವು.
ಸ್ವಲ್ಪ ಮೇಲೆ ತಗೊಂಡೇನ ಯಾಕಂದ್ರೆ ಡೆಫಿಸಿಟ್ ತೋರಿಸ್ಬೇಕಾಗತ್ತೆ ಇಲ್ಲಿ. Okay, now this is 0. Now here I'll show here 50, next 100, next 150, next 200, next 250, next 300, next 350, next 400, next 450, next 500. ಇಲ್ಲಿ ಬಹಳ ಸಣ್ಣದಾಯ್ತು, ಸ್ವಲ್ಪ ದೊಡ್ಡದು ಮಾಡೋಣ. ಸ್ವಲ್ಪ ದೊಡ್ಡದು ಮಾಡ್ತೀನಿ, ಬಹಳ ಸಣ್ಣದಾಯ್ತು. Now this is visible. $500, $450, $400, $350, $300, $250, $200, $150, $100, $50. Now here it is -50. Okay. X and Y axis. So Y axis ನಲ್ಲಿ ಏನು ತೋರಿಸ್ಲಿಕ್ಕೆ ನಾವು items of expenditure. You have to write here as items of expenditure ಅಂತ ಬರೀಬೇಕು. Right here as items of expenditure. What you are showing here is items of expenditure. Items of expenditure. Family A's total income is 500. So see the 500 ತರ ಎಲ್ಲಿ ತನಕ ತೋರಿಸ್ಬೇಕು ಹೇಳ್ರಿ. 500 ಇದ್ರ 500 is your total 500 ತೋರಿಸ್ಬೇಕು ಇಲ್ಲಿ. ಇನ್ಕಮ್ 500 ಅದ, 500 ತೋರಿಸ್ಬಿಡ್ರಿ. ಇನ್ಕಮ್ 500 ಅದ, ಸೊ ಟೋಟಲ್ 500 ತೋರಿಸ್ಬಿಡ್ರಿ. ಒಂದೇನೋ ಒಂದು ಅಗಲ
ಅದೇ ರೀತಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಫ್ಯಾಮಿಲಿ ಬಿ ನೋಡ್ರಿ, ಫ್ಯಾಮಿಲಿ ಬಿ ಎಷ್ಟು ಎಕ್ಸ್ಪೆಂಡಿಚರ್ ಇಲ್ಲಿ 500 ಎಲ್ಲ ಬಂದ್ಬಿಡ್ತದ. ಅದು 10 ಏನ್ +10 ಅಲ್ಲ, ಇದನ್ನು ಮೇಲೆ ಬರ್ತೈತಿ. ಸೊ ಇವೆಲ್ಲ ಆಡ್ ಮಾಡಿದ್ರೆ 500 ಆಗ್ತದ. 500 ತೋರಿಸ್ತೀನಿ. ಆದ್ರೆ ಇವೆಲ್ಲ ಆಡ್ ಮಾಡಿದ್ರೆ ಏನಾಗ್ತದೆ ಹೇಳ್ರಿ, 150 + 60 ನೋಡ್ರಿ, 150 + 125 275 + 25 300 + 190 490 + 500. ಸೊ 500 ಅಷ್ಟೇ. ಇಲ್ಲಿ ನೋಡ್ರಿ ಹೆಂಗ್ತದ, 150 + 60 210 + 50. ನಾ ಏನ್ ಹೇಳತ್ತಿದ್ದು, ಎಕ್ಸ್ ಆಕ್ಸಿಸ್ ಮೇಲೆ ಬರುವಂತದ್ದು. ವಾಟ್ ಯು ಹ್ಯಾವ್ ಟು ಶೋ ಅಬೌವ್ ಎಕ್ಸ್ ಆಕ್ಸಿಸ್. ಇವೆಲ್ಲ ಅಬೌವ್ ಎಕ್ಸಸ್ ಬರ್ತಾವ. ಎಷ್ಟಾಗ್ತದೆ ಟೋಟಲ್? ಎಲ್ಲಾ ಅಬೌವ್ ಎಕ್ಸ್ ಆಕ್ಸಿಸ್ ಬರ್ತಾವ. ಎಷ್ಟು ಬರ್ತದೆ ಟೋಟಲ್? 500 ಬರ್ತದೆ. ಎಕ್ಸ್ ಆಕ್ಸಿಸ್ ಮ್ಯಾಲ ಬರುವಂತ ಇಲ್ಲಿ ಏನದಾವು, 150 + 60 210 + 50 260 + 70 330. ಇವು ಒಟ್ಟೆ ಎಕ್ಸ್ ಆಕ್ಸಿಸ್ ಮೇಲೆ ಬರ್ತದೆ. ಇದೇನ್ ಬರ್ತದೆ? ಎಕ್ಸ್ ಆಕ್ಸಿಸ್ ಕೆಳಗೆ ಬರ್ತದೆ. ಸೊ ಇಲ್ಲಿದಿಂದ ಇಲ್ಲಿ ತನಕ ಟೋಟಲ್ ಎಷ್ಟಾಯ್ತು? 330. ಸೊ ನೀವು ಹೈಟ್ ಎಷ್ಟು ತೋರಿಸ್ಬೇಕು? 330 ತೋರಿಸ್ಬೇಕು. Show the height as 330. I hope you have understood. 32 ಅಂತ ಅನ್ಕೋತೀನಿ. 330 ಹೆಂಗ್ ತೋರಿಸ್ತೀರಿ? ಇಲ್ಲಿ 350 ಅದ, ಇಲ್ಲಿ 300 ಅದ. 1 2 3 4 5 6 7 8 9 10. Okay, so 10 divisions is equal to ಎಷ್ಟದ? 10 divisions is equal to 350 minus 300 ಅದರ 50 ಅದ. Therefore 1 division is equal to ಎಷ್ಟಾಗ್ತದ? 1 division is equal to 50 divided by 10. 50 divided by 10 ಅಂದ್ರೆ 5 ಆಗ್ತದೆ. 300 305 ಇದು 310 315 320 325 330 335 340 345 350. ಸೊ 330 ಎಷ್ಟಾಗ್ತದೆ? 6ನೇ ಡಿವಿಷನ್. ಸೊ ನೀವು ಇಲ್ಲಿ 300 ಆಗೋಣ 6ನೇ ಡಿವಿಷನ್ ತಗೋಬೇಕು. 335. ಓಕೆ ಓಕೆ. ಸೊ 330 ತಗೋಬೇಕೀಗ. ಯಾಕೆ 330 ತಗೊಂಡೆ ಹೇಳಿದೆ ನಿಮ್ಗ, ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ, ಇಲ್ಲೆಲ್ಲ ಎಕ್ಸ್ ಆಕ್ಸಿಸ್ ಮೇಲೆ ಬರುವಂತ ನಮ್ ಫಿಗರ್ಸ್ ಆಡ್ ಮಾಡಿದ್ರೆ ಎಷ್ಟಾಗ್ತದ? 500 ಆಗ್ತದೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಮ್ಯಾಲ್ ಬರುವಂತ ಫಿಗರ್ಸ್ ಇವು ಅಷ್ಟೇ ಇದಾವೆ. ಇದು ಎಕ್ಸ್ ಆಕ್ಸಿಸ್ ತಾ ಬರ್ತದೆ. ಸೊ ಇವಟ್ಟೆ ಆಡ್ ಮಾಡಿದ್ರೆ 330 ಆಗ್ತದೆ. ಸೊ ನಾವು 330 ತಗೋಬೇಕು. ಸೊ ವಿ ಹ್ಯಾವ್ ಟೇಕನ್ 330. ನಾವು ಐ ಜಾಯಿನ್ ದ ಲೈನ್ ಹಿಯರ್. ಲಕ್ಷ್ಮಿ ಇದ್ರ ಬಿಡ್ತಾ ಸೇಮ್ ಇರಬೇಕು. ವಿಡ್ತ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. Okay, so this is family A, this is family B. ಈಗ ಡಿವೈಡ್ ಮಾಡ್ಕೊಂಡ್ರೆ ಇಲ್ಲಿನೂ ಬರೀಬಹುದು ನೀವು ಫ್ಯಾಮಿಲಿ A ಫ್ಯಾಮಿಲಿ B ಅಂತ ಹೇಳಿ. This is x axis. ಈಗ ಡಿವೈಡ್ ಮಾಡ್ತಾ ಹೋಗ್ಬಿಡ್ರಿ. ಮೇಲಿಂದ ಬರ್ರಿ. ಫುಡ್ ಎಷ್ಟಿದೆ? 150 ಇದೆ. ಸೊ 150 ಇಲ್ಲಿಂದ ಹೋದ್ರು ನಡೀತದೆ, ಹಿಂಗ್ ಹೋದ್ರು ನಡೀತದೆ ನೋಡ್ರಿ. ಮ್ಯಾಲಿಂದ ಹಿಂಗ್ 150 ಮ್ಯಾಲ ತೋರಿಸೋ ಬದ್ಲಿ ತಳಗಿನಿಂದ ಇದನ್ನ ಫಸ್ಟ್ ತೋರಿಸ್ರಿ, ಆಮೇಲೆ 190, ಆಮೇಲೆ 25 ಹಂಗೆ ತೋರಿಸು. ಫಸ್ಟ್ ಸೇವಿಂಗ್ಸ್ 10 50 10 ಅಂದ್ರೆ ನೋಡ್ರಿ, ಇಲ್ಲಿ 0 ಅದ, ಇಲ್ಲಿ 50 ಅದ. 50 0 10 ಅಂದ್ರೆ second division is 10 1 2. This is 10 second division. The second division ಹೋಗ್ರಿ 10 ಆಗ್ತದಿಂದ. This is your saving or deficit. Next 10 plus 190 200 ಹೋಗ್ಬೇಕು. ನೆಕ್ಸ್ಟ್ ಪ್ಲಸ್ 190 10 ಅದಲ್ಲ, ಆ 10 ಗೆ 190 ಕೂಡಿಸಿದ್ರೆ 200 ಆಗ್ತದೆ. ಸೊ 200 ಹೋಗ್ಬೇಕು. ನೆಕ್ಸ್ಟ್ ಗೆರೆ ನೆಕ್ಸ್ಟ್ 200 ಹೋಗ್ಬೇಕು. ಓಕೆ 200 ಪ್ಲಸ್ 25 225 ಹೋಗ್ಬೇಕು. 200 250 ನಡಬರ್ಕ್ ಆಗ್ತದೆ 225. ನೆಕ್ಸ್ಟ್ 225 plus 125 325 350. Next 350 350 plus 150 500. ನೋಡ್ರಿ 10 10 10 plus 190 200. So 200 200 plus 25 225 225 plus 125 350 350 plus 150 500. That's all. Next first ಏನದ ಡೆಫಿಸಿಟ್ ಅದ. ಇಲ್ಲಿ ಸೇವ್ ಪ್ಲಸ್ ಅಂದ್ರ ಸೇವಿಂಗ್ಸ್, ಮೈನಸ್ ಅಂದ್ರ ಡೆಫಿಸಿಟ್. ಡೆಫಿಸಿಟ್ ಎಷ್ಟದ? 30 ಅದ. ಸೊ ಹೆಂಗ್ ತೋರಿಸ್ತೀರಿ 30? ಸೊ ಯು ಹ್ಯಾವ್ ದಿಸ್ ಆಕ್ಸಿಸ್ ಲೈಕ್ ದಿಸ್,
This is 0, this is minus 50. So 1, 2, 3, 4, 5, 6, 7, 8, 9, 10. So 0, 1 division under 5. ಇಲ್ಲಿ minus 5, minus 10, minus 15, minus 20, minus 25, minus 30. This is minus 30. R division ಕೆಳಗಡೆ. So R division ಕೆಳಗಡೆ ತೋರಿಸಬೇಕು ಫ್ಯಾಮಿಲಿ ಬಿ ದು. R division ಕೆಳಗಡೆ ತೋರಿಸಿ minus 50 ತೋರಿಸಬೇಕು. So this is family P. Family P. This is deficit. This is saving. Okay. Minus 30 ತೋರಿಸಿದ್ರಿ. Minus 30 ಆಗೋಣ. Minus 30 ಆಗೋಣ. 70. 70 ಎಲ್ಲಿಂದ 0 ದಿಂದ 70 ತೋರಿಸಬೇಕು. Minus 30 ಕೆಳಗಡೆ ಬಂತು. 70 0 ದಿಂದ 70. 70 ಅಂದ್ರೆ ನೋಡ್ರಿ ಇಲ್ಲಿ 50 ಅದ, ಇಲ್ಲಿ 100 ಅದ. 70 ಹೆಂಗಾತ 55, 60, 65, 70. ನಾಲ್ಕನೇ ಡಿವಿಷನ್. ಸೊ 70 ಅಂದ್ರೆ ನಾಲ್ಕನೇ ಡಿವಿಷನ್ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬಂತು. 70 70 plus 50 120. 120 ನಾಲ್ಕನೇ ಡಿವಿಷನ್. 100 ಆಗೋಣ ನಾಲ್ಕನೇ ಡಿವಿಷನ್ 120. 120 120 plus 60 180. 180 200 ಗಿಂತ ಸ್ವಲ್ಪ ಕೆಳಗಡೆ 180. 200 ಗಿಂತ ಸ್ವಲ್ಪ ಕೆಳಗಡೆ 180. Okay, 180 plus 150. 180 plus 150 is 180 plus 150 is 330. 330 as it is. So this is how we have to draw. Okay. Okay. ಈಗ ಹ್ಯಾಶ್ ಮಾಡಬೇಕು. ಎಲ್ಲಾನು ಒಂದೇ ರೀತಿ ಮಾಡ್ಬೇಕು ಹ್ಯಾಶಸ್. ಫಸ್ಟ್ ಫುಡ್ ಗೆ ನಾನು ಈ ರೀತಿ ಹ್ಯಾಶ್ ಮಾಡ್ತೀನಿ. ಇಲ್ಲಿನೂ ಫುಡ್ ಐತಿ ಸ್ಟಾರ್ಟಿಂಗ್. ಸೊ ಫುಡ್ ಗೆ ಈ ರೀತಿ ಹ್ಯಾಶ್. ಎರಡು ಕಡೆ ಸೇಮ್ ಇರು. ಫುಡ್ ಆದ್ಮೇಲೆ ಕ್ಲೋದಿಂಗ್. ಕ್ಲೋದಿಂಗ್ ಗೆ ಈ ರೀತಿ ಹ್ಯಾಶಿಂಗ್ ಮಾಡ್ತೀನಿ. This type of hash. Ulta. Clothing. This is also clothing, second one. Next, after clothing, education. Education anna ee ರೀತಿ ತೋರಿಸ್ತೇನೆ. Dot ತೋರಿಸ್ತೇನೆ. Education. Education ಆದ್ಮೇಲೆ miscellaneous. Miscellaneous ನ ಈ ರೀತಿ ತೋರಿಸಬಹುದು. Vertical lines. Miscellaneous. ಆಮೇಲೆ ಡೆಫಿಸಿಟ್ ಸೇವಿಂಗ್ ಖಾಲಿ ಬಿಟ್ಬಿಡ್ರಿ. ಅದು ಒನ್ ಟೈಪ್ ಆದಂಗ ಆಗ್ತದ. ಖಾಲಿ ಬಿಟ್ರು ನಡೀತೈತೆ. ಡೋಂಟ್ ಶೋ ಎನಿ ಹ್ಯಾಶಿಂಗ್ ದಟ್ ಇಟ್ ಸೆಲ್ಫ್ ಇಸ್ ಇಂಡಿಕೇಶನ್. ಇಲ್ಲಿ ಏನು ತೋರ್ಸಕ್ ಹೋಗ್ಬೇಡ್ರಿ. ಸೇವಿಂಗ್ ಡೆಫಿಸಿಟ್ ಖಾಲಿ ಬಿಟ್ಬಿಡ್ರಿ. ಸೊ ಇದಕ್ಕೆ ನಂತರ ಇದಕ್ಕೆ ದಿಸ್ ಇಸ್ ಕಾಲ್ಡ್, ದಿಸ್ ಇಸ್ ಫಾರ್ ಫುಡ್, ದಿಸ್ ಇಸ್ ಫಾರ್ ಕ್ಲೋದಿಂಗ್. ಬರೆದು ನಡೀತದ, ಬರ್ಲಿಕ್ಕೆ ನಡೀತದ. ದಿಸ್ ಇಸ್ ಫಾರ್ ಎಜುಕೇಶನ್, ದಿಸ್ ಇಸ್ ಫಾರ್ ಮಿಸ್ಲೇನಸ್, ಫುಡ್, clothing. Okay, then education, then miscellaneous. This is deficit, this is saving. ಇಲ್ಲಿ ಇಂಡೆಕ್ಸ್ ಹಾಕೋಡ್ರಿ. x axis, sorry, x axis ಆಗಲ್ಲ, ಬರೀ y axis ಇರ್ತದ. What is the scale of y axis? ಏನು ತಗೊಂಡಿದ್ದೀನಿ ಸ್ಕೇಲ್ ನಾನೀಗ? 1 centimeter is equal to 50 I have taken. So scale y axis, scale y axis
1 centimeter is equal to 50 units. That's all. So now you can write the index also. This is about scale. You can write the index here. Index. Okay. First one. ಈ ರೀತಿ ಹ್ಯಾಶಿಂಗ್ ಮಾಡಿದ್ರೆ ಇದು ಅದಕ್ಕಿದೆ ಫುಡ್. ಸೆಕೆಂಡ್ ಒನ್ ಈ ರೀತಿ ಹ್ಯಾಶಿಂಗ್ ಮಾಡಿದ್ರೆ ಇದು ಅದಕ್ಕಿದೆ ಕ್ಲೋದಿಂಗ್. ಥರ್ಡ್ ಒನ್ ಫುಡ್ ಕ್ಲೋದಿಂಗ್ ಆಗೋಣ ಡಾಟ್ ಡಾಟ್ ಕೊಟ್ರೆ ಇದು ಅದಕ್ಕಿದೆ ಎಜುಕೇಶನ್. ಎಜುಕೇಶನ್. ದೆನ್ ನೆಕ್ಸ್ಟ್ straight lines ಈ ರೀತಿ vertical ತೋರಿಸಿದ್ರೆ that is called as miscellaneous. Next ಏನು ಇಲ್ಲ ಖಾಲಿ ಬಿಟ್ಬಿಟ್ರೆ that is called as savings or deficit. That's all. ಈ ರೀತಿ ಮಾಡಬೇಕು ಲೆಕ್ಕ. I have told ಎರಡು ಲೆಕ್ಕ ಹೇಳಿದ್ದೀನಿ. -30 ಇಲ್ಲಿಗೆ ಬರ್ತದೆ. ಓಕೆ, ಇದು -50 ಮೇಲೆ ಬರ್ತದೆ -30. ಏನಾದರೂ ಡೌಟ್ ಇದ್ರೆ ಈ ಲೆಕ್ಕದಲ್ಲಿ ಕೇಳಬಹುದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಇನ್ ದಿಸ್ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ವಿದೌಟ್ ಎನಿ ಹೆಸಿಟೇಷನ್. ಏನಾದರೂ ಇದ್ರೆ ಕೇಳ್ರಿ. Ask me if you have any doubts. Priya, all understood. Next. ಮತ್ತೆ ಯಾರಿಗೆ ಏನಾದರೂ ಡೌಟ್ ಇದೆ? Any doubts? Akshata, Dattatray, Mahadev, no doubt. Farida. Sir, normal. Nitish. ಹಾ ಹೇಳಪ್ಪ, ಹೇಳು ಶಿವ. Sir, normal ಇದ್ದಾಗ ಹಿಂಗ್ ರಿವರ್ಸ್ ತಗೊಂಡ್ರೆ ಬರ್ತಿತ್ತು ಸರ್. ಏನಪ್ಪ ನಾರ್ಮಲ್? ನಾರ್ಮಲ್ ಇದ್ದಾಗ ಸರ್ ಅಂದ್ರ ಹಿಂಗ್ ಅಕಸ್ಮಾತ್ ಡೆಫಿಸಿಟ್ ಇರ್ಲ ಅಂದ್ರ ಸರ್ ಹಿಂಗ್ ರಿವರ್ಸ್ ಮಾಡಕ್ ಬರ್ತೈತಿ ಸರ್. ಮಿಸ್ಲೇನಿಯಸ್ ಎಜುಕೇಶನ್ ಹಿಂಗ್ ಡೈರೆಕ್ಟ್ ಮಾಡಕ್ ಬರ್ತೈತಿ ಸರ್. ಇದು ಮಿಸ್ಲೇನಿಯಸ್ ಇಲ್ಲಿ ಮಾಡಕ್ ಬರ್ತಲ್ಲ, ಯಾಕೆ ಬರಂಗಿಲ್ಲ? ಮೊದಲು ಮಿಸ್ಲೇನಿಯಸ್ ಇಲ್ಲಿ ಮ್ಯಾಲ್ ತಗೋ, ಆಮೇಲೆ ಎಜುಕೇಶನ್ ತಗೋ, ಆಮೇಲೆ ಕ್ಲೋದಿಂಗ್ ತಗೋ, ಆಮೇಲೆ ಫುಡ್ ತಗೋ, ನಡೀತದ. ರಿವರ್ಸ್ ಮಾಡಕ್ಕೂ ಬರ್ತದ. ಈಗ ನಾ ಏನ್ ಮಾಡಿದೆ, ಸೇವಿಂಗ್ ಡೆಫಿಸಿಟ್ ಆಜು ಬಾಜು ತೋರಿಸಿದ್ರೆ ಕ್ಲಿಯರ್ ಆಗ್ತೈತೆ ಅದು. ಸೇವಿಂಗ್ಸ್ ಇಲ್ಲಿ ಡೆಫಿಸಿಟ್ ಇಲ್ಲಿ ತೋರಿಸಿ ತಳಗ್ ತೋರಿಸಿ. ಡೆಫಿಸಿಟ್ ಅಂತೂ ತಳಗ್ ತೋರ್ಸಬೇಕಾ? ಡೆಫಿಸಿಟ್ ಮ್ಯಾಲ್ ತೋರ್ಸಕ್ ಬರಂಗಿಲ್ಲ. ಸೇವಿಂಗ್ಸ್ ಇಲ್ಲಿ ಮ್ಯಾಲ್ ತೋರಿಸಿದ್ದೆ ಅಂತಕೋ ಪೂರಾ ಮೇಲೆ, ಅದು ಕಂಪೇರ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗಂಗಿಲ್ಲ. ಕಂಪೇರ್ ಮಾಡ್ಲಿಕ್ಕೆ ಈಸಿ ಆಗಿಲ್ಲ ಅಂತ ಏನ್ ಮಾಡಿದೆ, ಇಲ್ಲಿ ಡೆಫಿಸಿಟ್ ಇಲ್ಲೇ ಇಲ್ಲಿ ಸೇವಿಂಗ್ ನಿಂದ ಚಾಲೂ ಮಾಡಿದೆ ನಾನು. ಅರ್ಥ ಆಯ್ತು? ಹವ್ಯಾವ ನೀವು ರಿವರ್ಸ್ ತಗೋಬಹುದು. ಓಕೆ, good. Next, any other doubts? Thank you, Shivam. Any other doubts? ಮತ್ತೆ ಯಾರಿಗಾರ ಡೌಟ್? ಅಕ್ಷತಾ, ದತ್ತಾತ್ರೇಯ ಎಲ್ಲಿ ಹೋದ್ರು? Where are you? ಗಪ್ಪೆ ಆಗ್ಬಿಟ್ರಲ್ಲೋ. ದತ್ತಾತ್ರೇಯ ಏನೋ ಡೌಟ್ ಇಲ್ಲ. ಫರೀದಾಗ? सर हाँ बोलो सर, ये इधर का है देखो, फैमिली ए में सर। क्या क्या सर फैमिली ए में ऐड कर लेते गए नहीं सर? ऐड करते जाओ, 500 होता। हाँ सर, फैमिली बी में -30 है नहीं सर? है तो 30 है माइनस का तो लेस कर लेते जाना क्या सर? नहीं, तुमको क्या है, एक्स एक्सिस के ऊपर जो दिखाना रहता ना, सिर्फ उतने ऐड करना है। ये देखो एक्स एक्सिस, ये सब ये एक्स एक्सिस के ऊपर दिखा सकते हो तुम, ठीक है? तो ये सब एक्स एक्सिस के ऊपर दिखा सकते हो, सबको ऐड करना है। इधर एक्स एक्सिस के ऊपर क्या दिखा सकते हो, 1 2 3 4, इन सबको ऐड करना है। ये एक्स एक्सिस के नीचे दिखाना है, इसको ऐड नहीं करना है। तो इसको ऐड किया तो कितना हो जाएगा, 330। तो ये 330 लिया। अब सोचो तुम खर्चा कितना कर रहे हो, 300 रुपये खर्चा कर रहे हो ना, 150 60 50 70 सब मिला के कितना खर्चा कर रहे हो, 330। तो 330 तो दिखाना पड़ेगा ना तुमको, यस सर, है कि नहीं? वो 330 में 30 रुपया तुम उधार ले रहे हो, 30 रुपया किसी से उधार ले रहे हो, इसलिए वो नीचे। तो अगर सब मिलाओगे तो 360 हो जाएगा, ऐसा मत समझो।
हाँ यहाँ हाँ से यहाँ तक ऐड करोगे तो 360 हो जाएगा, ऐसा मत समझो। ये 330 हाँ में जो 30 है ना, ये तुम्हारा डेफिसिट है, समझे? यस यस सर। ओके ओके फरीदा। और कोई? लक्ष्मी, ಡೌಟ್ಸ್ ಡೌಟ್ಸ್ ಕೇಳ್ರಪ್ಪ ಮಕ್ಕಳೇ. ಸೌಮ್ಯ, ಸಹನಾ, ರಾಣಿ, ಹಾ, ರಾಜಶ್ರೀ, ರಾಹುಲ್, ಪೃಥ್ವಿರಾಜ್, ಪ್ರೀತಿ, ಪೂಜಾ, ಪವನ್, ಅಲ್ಲ ಮೇಘ ಮತ್ ಹೋದ್ಲ, ಎಲ್ಲಿ ಹೋದ್ಲು ಮೇಘ? ಹೋದ್ಲು ನೋಡ್ ಮೇಘ. ಹಾ, ಮತ್ತೆ ಯಾರಿಗಿದೆ? ಸಹನಾ, ನೋ ಡೌಟ್, ಗುಡ್. Rahul, no doubt. Good. Okay, fine. We'll continue in the next class now. Okay, next class homework ನೋಡ್ರಿ ಮಾಡ್ಕೊಂಡ್ ಬರ್ರಿ. ನೆಕ್ಸ್ಟ್ ಒಂದ್ ಎರಡು ಪ್ರಾಬ್ಲಮ್ ಮಾಡ್ಕೊಂಬಂದ್ರ ನಮ್ಗ ಇಲ್ಲಿ ಟೈಮ್ ಬಹಳ ವೇಸ್ಟ್ ಆಗಲ್ಲ. Solve this problem as homework in the next class. Solve this problem. Following data gives the cost components of construction of a house. ಈ ಲೆಕ್ಕ. This problem you have to do as homework. ಒಂದು ನೆಕ್ಸ್ಟ್ ಇದನ್ನು ಮಾಡಬೇಕು. ಸೆಕೆಂಡ್, represent the following data by component bar diagram, expenditures of 2 family. ಇಲ್ಲಿ ಡೆಫಿಸಿಟ್ ಸೇವಿಂಗ್ ಇಲ್ಲಿ ನೋಡಿ ಎರಡು. ನೆಕ್ಸ್ಟ್ ಇದು ಮೂರನೇದು, ಇದು ಲೆಕ್ಕ ಸಾಲ್ವ್ ಮಾಡ್ರಿ. ಓಕೆ, the following table gives the data regarding production of paper in a factory. Draw a bar diagram to represent the following data. ಮೂರು ಸಾಕು, ಮೂರು ಲೆಕ್ಕ ಮಾಡಿ. Okay, 3 problems are your homework problems. You have to submit it by today evening. ಅರ್ಥ ಆಯ್ತು? ಮಾಡ್ತೀರಿ ಸಬ್ಮಿಟ್? ಸಬ್ ಸಬ್ಮಿಟ್ ಕರೋಗೆ? ಎಲ್ಲರೂ ಸಬ್ಮಿಟ್ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ಅಂದ್ರೆ ನಾಳೆ ಕ್ಲಾಸ್ ತಗೊಳ್ಳೋ ಹೊತ್ನ್ಯಾಗ ನಾವು ಫಾಸ್ಟ್ ಆಗಿ ಹೋಗ್ಬೋದು. ನೀವೆಲ್ಲರೂ ಮಾಡಿದ್ರಿ ಅಂದ್ರೆ ಫಾಸ್ಟ್ ಆಗಿ ಹೋಗ್ಬೋದು. ಏನಾರ ಡೌಟ್ ಇದ್ರೆ ಇನ್ನೂ ಕೇಳ್ರಿ, ನಡೀತದ. You can ask me n number of times if you have doubts, but don't keep doubts in your mind and sit quiet. Okay? Thank you so much. Thank you one and all. So shall I stop the meeting? ಏನು ನೋಡ್ಕೋತೀರಿ ನಾ? ಎಂಡ್ ಮಾಡ್ಲೆ ಮೀಟಿಂಗ್? ಮುಗೀತು, ಆಲ್ಮೋಸ್ಟ್ ಟೈಮ್ ಮುಗಿಲಿಕ್ಕೆ ಬಂತು. ಇನ್ನ ಬರ್ಕೊಳ್ಳಿಕತ್ತಿದ್ರೆ ಬರ್ಕೊಂಡ್ಬಿಡ್ರಿ ಫಾಸ್ಟ್ ಆಗಿ. ಲಾಸ್ಟ್ 1 minute is left out. Last 1 minute is left out. ಲಾಸ್ಟ್ 1 minute ಅದ, ಬೇಗ ಮಾಡ್ರಿ.